ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನೋಡಿ, ಲಾಂಗ್ ಫ್ರಾಕು ಸೀರೆಯಲ್ಲಿ ಲಾಂಗ್ ಅಂಬ್ರೆಲಾ ಫ್ರಾಕ್ ಹೊಲ್ದಿರೋದು, ಅದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಬಂದು ಸೀರೆಯಲ್ಲೇ ಈ ರೀತಿ ಗೌನ್ ಹೊಲ್ದಿರೋದು. ಸೀರೆಯಲ್ಲಿ ಅಂದರೆ ಹೊಸ ಸೀರೆ, ಹಳೆ ಸೀರೆ ಏನಲ್ಲ. ಅಂದರೆ ಪೀಸ್ ಕೂಡ ಸಿಗುತ್ತೆ ಈ ರೀತಿ ಗೌನ್ ಹೊಲಿಯೋಕ್ಕೆ. ಸಿಟಿಲಿ ಪೀಸ್ ಕೂಡ ಸಿಗುತ್ತೆ, ಆದರೆ ಅದು ಮೀಟ್ರಿಗೆ ಇಷ್ಟು ಅಂತ ರೇಟ್ ಇರುತ್ತೆ. ಅದರಿಂದ ತುಂಬಾ ರೇಟ್, ಅದು ಕಾಸ್ಟ್ಲಿ ಇರುತ್ತೆ ಸ್ವಲ್ಪ. ಹಾಗಾಗಿ ಇದು ಬಂದು ಸೀರೆ 350 ಅಷ್ಟೇ. ನೋಡಿ, ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ. ಉಟ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಚೆಂದ. ಆದರೆ ಈ ರೀತಿ ಗೌನ್ ಹೊಲಿಸೋಕ್ಕಂತೂ ತುಂಬಾ ಅವ್ರಿಗೆ ಚೆಂದ, ಆದರೆ ನಮಗೆ ಹೊಲಿಯೋರಿಗೆ ತುಂಬಾ ಕಷ್ಟ ಇದೆ ಇದು. ಯಾಕಂದರೆ ಇದು ಬಟ್ಟೆ ತುಂಬ ಸಾಫ್ಟ್ ಇರೋದ್ರಿಂದ ಒಂದೊಂದು ಕಡೆ ಹೊಂಟೋಗ್ಬಿಡುತ್ತೆ. ನಾನು ಒಂದು ಕಡೆ ಹೇಳಿದ್ರೆ ಅದು ಇನ್ನೊಂದು ಕಡೆ ಜಾರ್ಕೊಳ್ಳುತ್ತೆ. ಬೇಡ, ನಮ್ಮ ಪರಿಸ್ಥಿತಿ ಎಲ್ಲೆಲ್ಲೋ ಈಸ್ಕೊಂಡ್ನಲ್ಲ ನಾನು ಈ ರೀತಿ, ನಾನು ಹೊಲೆಯಲ್ಲ ಅನ್ಬೇಕಾಗಿತ್ತು ಅನಿಸ್ಬಿಟ್ಟಿತ್ತು. ನನಗೆ ಅಷ್ಟೊಂದು ಇರಿಟೇಟ್ ಆಗಿಬಿಟ್ಟಿತ್ತು. ಯಾಕಂದರೆ ಇದು ತುಂಬಾ ಸಾಫ್ಟು. ಈ ಥರ ಒಂದು ಬ್ಲೌಸ್ ಹೊಲಿಯೋಕ್ಕೆ ನಮಗೆ ತುಂಬಾ ಕಷ್ಟ. ಗುಂಡು ಸೂಜಿ ಎಲ್ಲ ಹಾಕ್ಕೊಂಡು ಹಾಗೆ ಹಿಂಗೆ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ. ಅಂಥದ್ರಲ್ಲಿ ಈ ಥರ ಲಾಂಗ್ ಗೌನ್ ಹೊಲಿಬೇಕು ಅಂದರೆ ತುಂಬ ಲಾಂಗ್ ಎಲ್ಲ ಕಟ್ ಮಾಡಬೇಕು. ಅದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಮಡಚಿ ಅದನ್ನು ಇಟ್ಕೋಬೇಕು ಕಟಿಂಗ್ ಮಾಡೋಕ್ಕೆ. ಹಾಗಾಗಿ ಅದನ್ನು ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಜಾರ್ಕೊತಾಯಿತ್ತು, ಎಲ್ಲೆಲ್ಲೋ ಹೊಂಟೋಗ್ತಾಯಿತ್ತು, ಕರೆಕ್ಟಾಗೆ ಬರ್ತಾ ಇರಲಿಲ್ಲ. ಹೆಂಗೋ ಮಾಡಿ ನನ್ನ ಮಗಳಿದ್ಲು, ಅವಳ ಹತ್ರನೂ ಸ್ವಲ್ಪ ಹಿಡಿಸ್ಕೊಂಡು ಹೆಂಗೋ ಕಟ್ ಮಾಡಿದೆ. ನೋಡಿ, ಇದು ಮೇಲ್ಗಡೆ ಬಂದರೆ 15 ಇಂಚಿದೆ ಅವ್ರದ್ದು ಲೆಂತು ಬಾಡಿ ಫಿಟ್ಟಿಂಗ್ದು. ನಾವು ಬ್ಲೌಸ್ಗೆ ಏನು ಅಳತೆ ತೊಗೋತೀವಿ ಅದೇ ಅಳತೆನ ನಾವು ಮೆಜರ್ಮೆಂಟ್ ಮೇಲ್ಗಡೆ ತೊಗೋಬೇಕು ನಾವು. ಯಾಕಂದರೆ ತುಂಬ ಲಾಂಗ್ ಆಗಿಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಷ್ಟಾಗಿ. ಹಾಗಾಗಿ ಅವರು ಬ್ಲೌಸ್ದು ಏನು ಅಳತೆ ಬರುತ್ತೆ, ಎಷ್ಟು ಲೆಂತ್ ಬರುತ್ತೆ ಅಷ್ಟೇ ಲೆಂತು ತೊಗೊಂಡ್ರೆ ತುಂಬಾ ನೀಟಾಗಿ ಕಾಣುತ್ತೆ ಒಂದು. ಆಮೇಲೆ ಇನ್ನು ಮುಂದ್ಗಡೆ ಬಂದು ಈ ರೀತಿ ತ್ರಿಕೋನ ಆಕಾರದ್ದು 3 ಇದು ಬರುತ್ತೆ. ಆ ರೀತಿ ನೋಡಿ, ಈ ರೀತಿ ಡಿಸೈನ್ ನೆಕ್ ಇಟ್ಟು, ಅಂದರೆ ಜಾಸ್ತಿ ನೆಕ್ ಬೇಡ ಮುಂದೆಗಡೆ ಅಂತ ಹೇಳೋದ್ರಿಂದ ಕಡಿಮೆ ನೆಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ಕಟೋರಿ ಮುಂದಗಡೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಫಿಟ್ಟಿಂಗ್ ಚೆನ್ನಾಗಿ ಕೊಡಬೇಕು. ಏನಂದರೆ ಒಂದು ಟೈಲರ್ಗಳಿಗೆ ಹೇಳ್ಬೇಕಾಗಿರೋ ಅಂಥದ್ದು, ಯಾರೇ ಆಗಲಿ ಹೊಸ್ದಾಗೆ ಕಲಿತಿರಲಿ ಹಳಬ್ರೇ ಆಗಲಿ, ನಾವು ಸ್ಟಿಚ್ಚಿಂಗ್ ಏನು ಕೊಡ್ತೀವೋ ಅದು ನೀಟಾಗಿರಬೇಕು. ನೀಟಾಗಿದ್ದಷ್ಟು ನಮಗೆ ಕಸ್ಟಮರು ಜಾಸ್ತಿ ಬರ್ತಾರೆ. ನಮ್ಮ ಕೆಲಸ ನೀಟಾಗಿ ಕಾಣಿಸ್ಬೇಕು ನೋಡೋರ್ಗೂ. ಕೆಲವ್ರು ಕೊಡ್ತಾರೆ ಪೈಪಿಂಗೆಲ್ಲ ಅಡ್ಡದಿಡ್ಡಿ ಕೊಡ್ತಾರೆ, ಹೆಂಗೋ ಕೊಡ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ. ಇಲ್ಲೇನಂತಂದರೆ ಹೊಲಿಯೋರ್ದು ಅಮೌಂಟು ಕಡಿಮೆ ತೊಗೊಬಿಡ್ತಾರೆ. ಇನ್ನು ನಾವು ನೀಟಾಗಿ ಕರೆಕ್ಟಾಗಿ ಕೊಡ್ತೀವಿ, ನಾವು ಅಮೌಂಟ್ ಜಾಸ್ತಿ ಹೇಳಿದ್ರೆ, ಯಾಕೆ ಅವ್ರ ಹತ್ರ ಅಮೌಂಟ್ ಅಷ್ಟು, ನಿಮ್ಮ ಹತ್ರ ಯಾಕೆ ಅಮೌಂಟು ಇಷ್ಟು ಜಾಸ್ತಿ ಹೇಳಿದರೆ ಅವ್ರ ಹತ್ರ ಕಡಿಮೆ ಅಂತ ಹೇಳ್ತಾರೆ. ಆದರೆ ಕೆಲಸ ನೋಡೋಲ್ಲ ಇಲ್ಲಿ ಯಾರೂ. ಇವ್ರ ಕೆಲಸಕ್ಕೂ ಅವ್ರ ಕೆಲಸಕ್ಕೂ ಏನಿದೆ ಅನ್ನೋದನ್ನು ಯಾರೂ ಅಬ್ಸರ್ವ್ ಮಾಡಲ್ಲ. ಹಾಗಾಗಿ ಈ ರೀತಿಯಾಗಿ ಮಾತಾಡ್ತಾರೆ. ಹಂಗೂ ನಾವು ಹೇಳ್ತೀವಿ, ಬಿಡಿಸಿ ಅವ್ರ ಕೆಲಸ ನಮ್ಮ ಕೆಲಸ ನೋಡಿ, ಅವ್ರ ಹತ್ರನೇ ಕಡಿಮೆ ಅನ್ಸಿದ್ರೆ ನೀವು ಅವ್ರ ಹತ್ರನೇ ಹೊಲಿಸ್ಕೊಳ್ಳಿ. ನಮ್ಮ ಕೆಲಸಕ್ಕೆ ತಕ್ಕಂತೆ ನಾವು ಅಮೌಂಟ್ ತೊಗೋಬೇಕು. ದಯವಿಟ್ಟು ಯಾರೇ ಆಗಿರಲಿ ಆ ರೀತಿ ನೋಡಿ ನೀವು. ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ಅವ್ರಿಗೇನು ಕೂತ್ಕೊಂಡು ಕೆಲಸ ಮಾಡೋದೊಂದು ಜಾಕೆಟ್ ಹೊಲಿಯೋದೊಂದು ಭಾರಿ ಕೆಲಸನ, ಅಷ್ಟೊಂದು ಅಮೌಂಟ್ ತಗೋತಾರೆ, ಹಂಗೆ ಕೂತ್ಕೊಂಡು ಹಿಂಗೆ ಅಂದ್ಬಿಟ್ಟೆ ಅಷ್ಟು ದುಡ್ಡು ತಗೋತಾರೆ, ಇಷ್ಟು ದುಡ್ಡು ತಗೋತಾರೆ ಅಂತ ಎಲ್ಲ ಮಾತಾಡ್ತಾರೆ. ಹಾಗೆಲ್ಲ ದಯವಿಟ್ಟು ಯಾರೂ ಅಂದ್ಕೋಬೇಡಿ. ಯಾಕಂದರೆ ಕೂತ್ಕೊಂಡು ಹೊಲಿದ್ರೂ ಅದಕ್ಕೆ ಏನು ಇದಿರಲ್ವ. ಕೂತ್ಕೊಂಡು ಸುಮ್ಮನೆ ಹಾಗೆ ಹೊಲಿದ್ಬಿಟ್ರೆ ಆಗುತ್ತೆ. ಒಂದು ಚೂರು ಹೆಚ್ಚು ಕಡಿಮೆ ಆಯಿತು, ಒಂದು ಬ್ಲೌಸೇ ಹಾಳಾಯ್ತಿದೆ. ನೀವು ಎಷ್ಟು ಕೊಟ್ಟು ತಗೊಂಡಿರ್ತೀರೋ ಅದೆಲ್ಲ ಹಾಳಾಯ್ತಿದೆ. ಹಾಗಾಗಿ ನಮಗೂ ಅದೇ ತಲೆ ಇರಬೇಕು. ಯಾವುದೇ ಟೆನ್ಷನ್ ಇದ್ದರೂ ಆ ಟೆನ್ಷನೆಲ್ಲ ಬಿಟ್ಟು ನಾವೇನು ಕೆಲಸ ಮಾಡ್ತೇವೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿ ನಾವು ಸ್ಟಿಚ್ ಮಾಡಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಬೆನ್ನು ತುಂಬಾ ನೋವು ಬರುತ್ತೆ. ಟೈಲರ್ಸ್ಗಳಿಗೂ ತುಂಬಾ ತೊಂದರೆ ಇರುತ್ತೆ. ಸುಮ್ಮನೆ ಹಾಗೆ ಕೂತ್ಕೊಂಡು ಹಿಂಗೆ ಅಂದ್ಬಿಟ್ಟು ಯಾರೂ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಸುಮಾರು ಜನ ನನಗೆ ಹಂಗೆ ಅಂದಿದ್ದಾರೆ, ಏನು ಹಿಂಗೆ ಹೊಲ್ದ್ಬಿಡೋಷ್ಟಕ್ಕೆ, ಏನು ಹೊಲ್ದ್ಬಿಡೋಕೆ 1 ಗಂಟೆ ಟೈಮ್ಗೆ ಅಷ್ಟು ಇಷ್ಟು ತಗೋತಿದ್ದಾರೆ ಅಂತಾರೆ. ಅದ್ರ ಹಿಂದೆ ಇರೋ ಅಂಥ ನೋವು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ. ಈಗ ಯಾರು ಕಲಿತೀನಿ ಅಂದವ್ರಿಗೆಲ್ಲ ಕಲಿಯೋಕ್ಕಾಗಲ್ಲ. ಅದರಲ್ಲಿ ಆಸಕ್ತಿ ಇರಬೇಕು ಒಂದು, ಇದ್ದು ಕಲಿಯೋರಿಗೆ ಅದು ಬರೋ ಅಂಥದ್ದು. ಹಾಗಾಗಿ ನೋಡಿ, ಸ್ಲೀವ್ಸ್ ಬಂದು ಮೇಲ್ಗಡೆ ಬಫ್ ಇಡಬೇಕು. ಅದೇ ಒಂದು ಇವಾಗ ಓಲ್ಡ್ ಫ್ಯಾಷನ್ ಎಲ್ಲ ಇವಾಗ ನ್ಯೂ ಫ್ಯಾಷನ್ ಆಗೋಗಿದೆ ನೋಡಿ. ಸೀರೆ ಇದು ಹೊಸ ಸೀರೆ,
ಬಿಲ್ ಕಿತ್ತಾಕ್ತಾಯಿದ್ದೀನಿ. ಈಗ ಯಾರು ಹಳೆ ಸೀರೆ ಅಂದ್ಕೋಬೇಡಿ, ಹಳೆ ಸೀರೆಯಲ್ಲಿ ಕೂಡ ಹೊಲಿಬೋದು. ಯಾಕಂದರೆ ಹಬ್ಬ ಇತ್ತು, ಹಾಗಾಗಿ ನಂಗೆ ಹೊಸ ಸೀರೆಯಲ್ಲಿ ಈ ರೀತಿ ಸೀರೆ ನಾವು ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗ್ಲಿಂದ ಸೀರೆ ತೊಗೊಳಕ್ಕೆ ಹೋಗಿದ್ವಿ. ಈ ಸೀರೆ ನೋಡಿಬಿಟ್ಟು ಇಲ್ಲ ನನಗೆ ಈ ರೀತಿ ಗೌನ್ ಹೊಲಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ಮತ್ತೆ ಒಂದು ಸೀರೆ ತೊಗೊಂಡು ಈ ಥರ ಗೌನ್ ಹೊಲಿಸ್ಕೊಳ್ಳೋಕ್ಕೂ ಸೀರೆ ತಗೊಂಡ್ಳು ನಮ್ಮ ಅಕ್ಕನ ಮಗಳು. ಆದರೆ ಈ ಥರ ಫುಲ್ಲು ಹೂ ಬಂದಿದ್ದರೆ ಸೀರೆಯಲ್ಲಿ ಬಾರ್ಡ್ರ್ ಬಂದಿರಬಾರ್ದು, ಕೆಳಗಡೆ ಏನಾದರೂ ಪ್ಲೇನ್ ಬಂದಿರಬಾರ್ದು. ಹಾಗಾಗಿ ಏನು ಬರದೇ ಇದ್ದರೆ ಈ ರೀತಿ ಫುಲ್ ಹೂ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೌನ್ ಹೊಲಿಯೋಕ್ಕೆಲ್ಲ. ಹಾಗಾಗಿ ಈ ಥರ ಸೀರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಲಾಂಗ್ ಫ್ರಾಕ್ಗೆ ಈ ರೀತಿ ಅಂದರೆ ಅಂಬ್ರೆಲಾ ಇದು ನಾವು ನೆರಿಗೆ ಹಿಡ್ದು ಮಾಡೋದಾದರೆ ಅಷ್ಟೇನು ಹಿಂಸೆ ಅನಿಸಲ್ಲ. ಕೆಳಗಡೆನೂ ಒಂದೇ ಸಮ ಕಟ್ ಮಾಡ್ಬೋದು, ಮೇಲ್ಗಡೆನೂ ಒಂದೇ ಸಮ ಕಟ್ ಮಾಡ್ಬೋದು. ಈ ಅಂಬ್ರೆಲಾ ಫ್ರಾಕ್ ಅಂದರೆ ತುಂಬಾ ಕಷ್ಟ ಇರುತ್ತೆ. ಇದು ಅಳತೆ ನೋಡ್ಕೊಂಡು ಸುತ್ತಲೂ ನೋಡಿ 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 ಕಟ್ ಮಾಡಬೇಕು. ಅದರಲ್ಲಂತೂ ಈ ಥರ ಸೀರೆ ಅಂತೂ ತುಂಬಾ ಜಾರುತ್ತೆ. ಹಾಗಾಗಿ ತುಂಬ ಹಿಂಸೆ ಆಯಿತು ನನಗೆ. ಇದಂತೂ ಹೊಸ್ದಾಗಿ ಏನಾದರೂ ನಾವು ಸ್ಟಿಚ್ ಮಾಡ್ತೀವಿ ಅನ್ನೋರು ಈ ರೀತಿ ಸೀರೆ ಮಾತ್ರ ತೊಗೋಬೇಡಿ. ಮಾಮೂಲಿ ಒಂದು ಸ್ವಲ್ಪ ರಫ್ ಇರೋವಂಥ ಸೀರೆ ತೊಗೊಳ್ಳಿ, ತಿಕ್ನೆಸ್ ಇರೋವಂಥದ್ದು. ಅದರಲ್ಲಾದರೆ ಏನು ತೋರಿಸ್ತಾ ಇದ್ದೀನಿ ಅದೇ ಮೆಥಡಲ್ಲಿ ನೀಟಾಗಿ ಬರುತ್ತೆ, ಸ್ಟಿಚ್ ಮಾಡ್ಬೋದು ನೀವು ಹೊಸ್ದಾಗಿ ಕಲಿಯೋ ಅಂಥವ್ರಾದರೆ. ಫಸ್ಟಿಗೆ ನೀವು ಮಕ್ಕಳಿಗೆ ಏನಾದರೂ ಸಣ್ಣದಾಗಿ ಚಿಕ್ಕದಾಗಿ ಆ ರೀತಿ ನೋಡಿ ಕಲ್ತ್ಕೊಳ್ಳಿ. ನಾವು ದೊಡ್ಡವ್ರಿಗೆ ಮಾಡ್ತೀವಿ ಅಂದರೆ ಸರಿ ಬರಲ್ಲ. ನೋಡಿ ಸೈಡಲ್ಲಿ ಸ್ವಲ್ಪ ಕ್ರಾಸ್ ಆಯಿತು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪ್ಯಾಚ್ ಸೇರಿಸ್ಕೊಂಡೆ ನೋಡಿ. ಪ್ಯಾಚ್ ಸೇರಿಸಿ ಇವಾಗ ನೋಡಿ ಯಾವ ರೀತಿ ಬಂತು ಅಂತ. ಹಿಂಗೆ ನೋಡಿ ಯಾವ ರೀತಿ ಯಾವ ಕಡೆಗೆ ಹೋಗುತ್ತೋ, ಹಿಂಗೆ ತಳ್ಳಿದ್ರೆ ಹಂಗೆ ಹೋಗುತ್ತೆ, ಹಂಗೆ ಬೆಳೆದ್ರೆ ಹಿಂಗೆ ಬೀಳುತ್ತೆ. ಇದ್ರ ಅನುಭವ ಆಗಿದ್ದು ನನಗಂತೂ ತುಂಬಾ ಇದಾಗೋಯ್ತು. ಹಾಗಾಗಿ ಹೆಂಗೋ ಕಟ್ ಮಾಡ್ರಾಯಿತು. ಲೈನಿಂಗ್ ಬಂದು ನಾನು ಕಾಟನ್ ಲೈನಿಂಗ್ ತೊಗೊಂಡಿದ್ದೆ, ಯಾಕಂದರೆ ಅದು ತುಂಬಾ ಸಾಫ್ಟ್ ಇತ್ತಲ್ಲ. ಹಾಗಾಗಿ ಇದ್ದು ಪಾಲಿಸ್ಟರು ಕೂಡ ಅದೊಂಥರ ಕ್ರೇಪಲ್ಲಿ ಬರುತ್ತೆ, ಆ ರೀತಿ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಯಾಕಂದರೆ ನನಗೆ ಆ ರೀತಿ ಬಟ್ಟೆ ಸಿಗಲಿಲ್ಲ, ಹಾಗಾಗಿ ಕಾಟನ್ದೇ ತೊಗೊಂಡು. ಇದು ಏನು ಅದರಷ್ಟೇ ಸಮ ಏನು ತೊಗೋಬೇಕಾಗಿಲ್ಲ ನೋಡಿ. ನಾನು ಈ ರೀತಿ ಒಳಗಡೆ ಲೈನಿಂಗ್ ಅಟ್ಯಾಚ್ಗೆ ಯಾವ ರೀತಿ ಕಟಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ತೊಗೊಂಡ್ರೆ ನಮಗೇನು ಲೈನಿಂಗ್ ಜಾಸ್ತಿ ಬೇಕಾಗಿಲ್ಲ. ಇದು ಒಳಗಡೆ ಇರುತ್ತಲ್ಲ ಫುಲ್ಲು ನಮಗೆ ಇದು ಆಗೋದಿಲ್ಲ, ಅಗಲನೂ ಬಂದಿರುತ್ತೆ. ಮುಂದೆ ನಡಿಬೇಕಾದ್ರೆ ಏನಾದರೂ ಇದು ಕಪ್ಪಡಿಸುತ್ತೆ ಅಂತೀವಿ ನಾವು. ಹಾಗಾಗಿ ಆ ರೀತಿ ಏನು ಆಗೋದಿಲ್ಲ, ಫ್ರೀಯಾಗಿರುತ್ತೆ. ಆ ಥರ ನಾನು ಲೈನಿಂಗ್ ಕಟ್ ಮಾಡಿಕೊಂಡೆ. ಇವಾಗ ಅಟ್ಯಾಚ್ ಮಾಡೋಣ ಬನ್ನಿ, ಸ್ಟಿಚಿಂಗ್ ಮಾಡೋದ. ಇದು ಮೊದಲಿಗೆ ಮುಂಭಾಗದಲ್ಲಿ ನೋಡಿ ಎರಡು ನಾವು ಎಡ ಬಲ ಇಟ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಎರಡು ಒಂದೊಂದೇ ಕಡೆ ಹೊಲ್ದ್ಬಿಡ್ತೀವಿ. ಹಾಗಾಗಿ ನಾವು ಫಸ್ಟಿಗೆ ಎಡ ಬಲ ನೋಡಿಕೊಂಡು, ಈ ಬ್ಲೌಸಲ್ಲಿ ಕೂಡ ಕ್ರಾಸ್ ಪಟ್ಟಿ ನಾವು ಹೇಗೆ ಎಡ ಬಲ ಇಟ್ಕೊಂಡಿರ್ತೀವಿ ಹಾಗೆಯೇ ಇದನ್ನು ಕೂಡ ಎಡ ಬಲ ಇಟ್ಕೊಂಡೇ ಸ್ಟಿಚ್ ಮಾಡಬೇಕು. ನಾನು ಇದಕ್ಕೂ ಕೂಡ ಗುಂಡು ಪಿನ್ನೆಲ್ಲ ಹಾಕ್ಕೊಂಡೇ ನಾನು ಸ್ಟಿಚ್ ಮಾಡೋದು ನೋಡ್ತಾ ಕೈಯಲ್ಲೆಲ್ಲ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದು. ಯಾಕಂದರೆ ಹಾಗೆ ಅಂದರೆ ತುಂಬ ಜಾರ್ತಾಯಿತ್ತು ಇದು. ಹಾಗಾಗಿ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಯಿತು. ಇದು ಫ್ರಂಟು. ನಾವು ಯಾವುದೇ ಒಂದು ನೆಕ್ಗಾದ್ರೂ ನಾವು ಎಕ್ಸ್ಟ್ರಾ ಈ ರೀತಿ ಪ್ಯಾಚ್ ಅಂದರೆ ಲೈನಿಂಗ್ ಹಿಂದೆಯೇ ನಾನು ಲೈನಿಂಗ್ ಹಾಕೋತೀನಿ. ಹಾಗಿಂದ ಇದು ಕ್ಯಾನಸ್ ಹಾಕ್ಕೊಂಡು ಕೆಲವು ಕಡೆ ಬುಟಿಕಲ್ಲೆಲ್ಲ ಕ್ಯಾನಸಲ್ಲಿಂದ ಅದನ್ನು ಹಾಕೋತಾರೆ. ನಾನೇನು ಕ್ಯಾನಸ್ ಎಲ್ಲ ಏನು ಹಾಕಲ್ಲ, ಯಾಕಂದರೆ ಅದು ನೀಟಾಗಿ ಕೂರುತ್ತೆ ಅನ್ನೋದು ಇದಾದಮೇಲೆ ಸ್ವಲ್ಪ ಲೈನಿಂಗ್ ಒಂದು ಹಾಕೋತೀನಿ ಅಷ್ಟೇ ಎಕ್ಸ್ಟ್ರಾ. ಈಗೇನು ಲೈನಿಂಗು ಮತ್ತು ನಾವು ಮಾಮೂಲಿ ಇದು ಬಟ್ಟೆ ಏನಿರುತ್ತೆ ಅದು ಅದ್ರ ಮೇಲೆ ಅಂದರೆ ಮತ್ತೆ ಒಂದು ಆಫಾಗಿ ಕಟ್ ಮಾಡಿಕೊಂಡು ನೆಕ್ಕಿಗೆ ಅಷ್ಟಕ್ಕೆ ಮಾತ್ರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸುತ್ತಲೂ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಅದು ಕೂಡ ನಾವು ಕ್ಯಾನ್ವಾಸ್ ಹಾಕಿದಷ್ಟು ಎಷ್ಟು ನೀಟಾಗಿ ಬರುತ್ತೆ ಅಷ್ಟೇ ನೀಟಾಗಿ ಇದು ಕೂಡ ಬರುತ್ತೆ. ಹಾಗಾಗಿ ನಾನು ಕ್ಯಾನ್ವಾಸ್ ಏನು ಯೂಸ್ ಮಾಡಲ್ಲ ಜಾಸ್ತಿ. ಈ ರೀತಿಯೇ ನಾನು ನೆಕ್ಕಿಗೆ ಪ್ಯಾಚ್ ಮಾಡ್ಕೊತೀನಿ. ನೋಡಿ ಇದು ಬಂದು ಫ್ರಂಟಲ್ಲಿ ಇದೇನು ಬರುತ್ತೆ ಅಂದರೆ ನಾವು ಕಟ್ಟಿಂಗ್ ಸೇಮ್ ಕರೆಕ್ಟಾಗಿ ಕಟ್ಟಿಂಗ್ ಮಾಡಿದ್ರೇನು ಒಂದೊಂದು ಕಡೆ ಅದು ಜಾಸ್ತಿ ಉದ್ದ ಮುಂದ್ಗಡೆದು ಉದ್ದ ಆಗುತ್ತೆ, ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ನಾವು ಈ ಮೇಲ್ಗಡೆ ಈ ಕಂಕ್ಲ ಹತ್ರ ಏನು ತೊಗೋತೀವಿ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಕೆಳಗಡೆ ಬೇಕಾದರೆ ಉದ್ದ ಆದ್ರೂ ಕಟ್ಟಿಂಗ್ ಮಾಡ್ಕೋಬೋದು. ನನಗೆ ಹಂಗೆ ಬಂತು, ನಾನು ಕಟ್ಟಿಂಗ್ ಮಾಡಿಕೊಂಡೆ ಅದನ್ನು. ಮೇಲ್ಗಡೆ ಕಂಕ್ಲಿಂದನೇ ನಾವು ಫಸ್ಟ್ ಸ್ಟಿಚಿಂಗ್ ತೊಗೋಬೇಕು. ಇಲ್ಲಾಂದರೆ ಮೇಲ್ಗಡೆ ಕಂಕ್ಲ ಹತ್ರ ಗ್ಯಾಪ್ ಬಿಟ್ಬಿಟ್ರೆ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರಲ್ಲ. ಹಾಗಾಗಿ ನಾವು ಮೇಲ್ಗಡೆ ಸಮವಾಗಿ ಇಟ್ಕೊಂಡು ಕಂಕ್ಲ ಹತ್ರದಿಂದ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಸರಿ ಬರುತ್ತೆ.
ಇದು ಬ್ಯಾಕ್ ಹಿಂದ್ಗಡೆ ನೆಕ್ ಬಂದು ಹಾಗೆ ಸಿಂಪಲಾಗಿ ರೌಂಡ್ ಇಟ್ಟಿದ್ದೀನಿ. ಯಾಕಂದರೆ ಬೇರೆ ಥರ ನೆಕ್ಕೆಲ್ಲ ತುಂಬ ಹೊಲ್ದಿದ್ದೀವಿ ನಾವು, ಆದ್ದರಿಂದ ಅದೆಲ್ಲ ನೆಕ್ ಐತೆ. ಮಾಮೂಲಿ ಸಿಂಪಲಾಗೆ ಹೊಲಿಯಿರಿ ಅಂದರು, ಹಾಗಾಗಿ ಸಿಂಪಲ್ಗೆ ರೌಂಡ್ ನೆಕ್ ಕೊಟ್ಟಿದ್ದೀನಿ. ಇದಕ್ಕೆಲ್ಲ ಲುಕ್ಕಾಗಿ ಅದೇ ಚೆಂದ ಹೇಳ್ಬೇಕು ಅಂದರೆ ನಾನು ಇದಕ್ಕೂ ಕೂಡ ನೆಕ್ಗೆ ನನ್ನ ಲೈನಿಂಗ್ ಅದೇ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ಸ್ಟಿಚ್ ಮಾಡೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಒಂದು ನಾವು ನಿಧಾನನೇ ಆದ್ರೂ ಹೊಲಿಗೆನ ನೀಟಾಗಿ ಹಾಕಬೇಕು, ಅಡ್ಡದಿಡ್ಡಿ ಹಾಕಬಾರ್ದು. ಅಡ್ಡದಿಡ್ಡಿ ಹಾಕಿದ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ, ನೋಡೋರ್ಗೆ ಒಂಥರ ಕಾಣಿಸುತ್ತೆ. ಹಾಗಾಗಿ ಅದು ನೀಟಾಗಿ ಕಾಣಿಸ್ಬೇಕು ಅಂತಂದರೆ ನಿಧಾನ ಆದ್ರೂ ನಾವು ಹೊಲಿಗೆನ ಕರೆಕ್ಟಾಗಿ ಲೈನ್ ಕರೆಕ್ಟಾಗಿ ಬರ್ತಾ ಇದೆಯಾ, ನಾವು ಹೆಂಗೆ ಹಾಕ್ತಾಯಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಹಾಕಬೇಕು. ಫಾಸ್ಟಾಗಿ ಹಾಕೋರು ಕೆಲವರು ಅಡ್ಡದಿಡ್ಡಿ ಎಲ್ಲ ಹಾಕ್ತಾರೆ, ಹಾಗೆಲ್ಲ ಹಾಕಬಾರ್ದು. ಹಾಗೆಲ್ಲ ಹಾಕಿದ್ರೆ ಅದು ನೀಟಾಗಿ ಕಾಣಿಸಲ್ಲ. ನೋಡಿ, ಲೈನಿಂಗೆಲ್ಲ ಅಟ್ಯಾಚ್ ಆಯಿತು. ಹಾಗೆ ಯಾರಿಗಾದರೂ ಟೈಲರಿಂಗಲ್ಲಿ ಬೇರೆ ಯಾವ ರೀತಿಯಾದರೂ ವಿಡಿಯೋ ಬೇಕು ಅನಿಸಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಯಾಕಂದರೆ ನಮ್ಮ ವೀಡಿಯೋಗಳನ್ನ ಯಾರು ಅಷ್ಟಾಗಿ ನೋಡೋದೇ ಇಲ್ಲ. ಇದು ಒಬ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾವು ಈ ರೀತಿ ವೀಡಿಯೋ ಮಾಡಿ ಹಾಕ್ತೀವಿ. ಆದರೆ ಅಷ್ಟಾಗಿ ಯಾರು ಆಮೇಲೆ ನೋಡಿದವರು ಕೂಡ, ಇಷ್ಟು ಜನ ಅಂತ ನೋಡಿದವರು ಒಂದು ಲೈಕು ಕೂಡ ಮಾಡಲ್ಲ, ಒಂದು ಕಮೆಂಟು ಕೂಡ ಮಾಡಲ್ಲ. ಅದೇ ಒಂದು ಬೇಜಾರಿರುತ್ತೆ ನಮಗೆ. ಯಾಕಂದರೆ ಇದು ಸರಿ ಇದೆಯಾ ತಪ್ಪಿದೆಯಾ ಅಂತನಾದರೂ ನಮಗೆ ತಿಳಿಸಿದರೆ ಅದೊಂಥರ ಚೆನ್ನಾಗಿರುತ್ತೆ. ಯಾಕೋ ಯೂಟ್ಯೂಬೇ ಬಿಟ್ಬಿಡ್ಬೇಕು, ಬೇಡ ನಾವು ಮಾಡೋದೇ ಬೇಡ, ವೀಡಿಯೋನೇ ಹಾಕೋದು ಬೇಡ ಅನ್ನಿಸ್ತಾ ಇದೆ ನನಗಂತೂ. ಹಾಗಾಗಿ ಇದೆಲ್ಲ ತುಂಬಾ ಕಷ್ಟ ಇದೆ. ನಾವು ಈ ವಿಡಿಯೋ ಮಾಡಿ, ಈಗ ನಾವು ಕಟ್ಟಿಂಗ್ ಮಾಡೋ ಥರದಲ್ಲಿ ವಿಡಿಯೋ ಕರೆಕ್ಟಾಗಿ ಆಗ್ತಾಯಿದೆಯಾ ಇಲ್ಲ, ಅದು ಹೆಂಗೆ ಕರೆಕ್ಟಾಗಿ ಬರ್ತಾಯಿದೆಯಾ ವಿಡಿಯೋ ಅಂತ ಅದನ್ನು ಚೆಕ್ ಮಾಡ್ಕೊಂಡಿದ್ದು. ಯಾಕೆ ಅಂದರೆ ಇದು ನಮಗಿನ್ನೇನು ಅಂತ ಇದಿಲ್ಲ, ನೋಡೋರಿಗೆ, ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗಲಿ. ಈಗ ನಾವು ಎಷ್ಟೇ ಕಲ್ತಿದ್ರೂ ಒಂದೊಂದು ಸಾರಿ ತುಂಬಾ ಮೊಬೈಲಲ್ಲಿ ಅಡುಗೆ ನೋಡ್ಕೊಂಡು ಮಾಡೋರುಂಟು. ಹಾಗೆ ನಮ್ಗೆ ಗೊತ್ತಿದ್ರೂ ಮನೇಲಿ ಹೇಳ್ಕೊಡೋರು ಇದ್ರೂ ಮೊಬೈಲಲ್ಲಿ ನೋಡಿ ಅಡುಗೆ ಮಾಡೋರಿಲ್ವ. ಹಾಗೆಯೇ ಗೊತ್ತಿದ್ರು ಒಂದೊಂದು ಯಾವ್ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದೊಂದು ಒಬ್ಬೊಬ್ರಿಗೆ ಒಂದೊಂದು ಥರ ಸ್ಟೈಲ್ ಇರುತ್ತೆ, ಯಾವ್ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅನ್ನೋದು. ಹಾಗೆಯೇ ನೋಡಲಿ, ಗೊತ್ತಿಲ್ಲದಿದ್ದವರು ಕಲ್ತ್ಕೊಳ್ಳಿ, ಒಬ್ರಿಗೆ ಯೂಸ್ ಆಗಲಿ ಅಂತ ನಾವು ಈ ರೀತಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಒಂದು ಯೋಚನೆ ಬಂದಿಂದ ಮಾಡ್ತಾ ಇರೋದು. ಹಾಗಾಗಿ ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ ಅಂತಂದರೆ ಯಾರ ಕಡೆಯಿಂದನೂ ನಮಗೂ ತುಂಬಾ ಬೇಜಾರಾಗುತ್ತೆ. ಇದರಿಂದ ನೋಡಿದ್ರೂ ಕೂಡ ಒಂದು ಲೈಕ್ ಕೂಡ ಮಾಡಲ್ಲ. ಒಂದು ಲೈಕ್ ಕೊಟ್ಟರೆ ಏನೋ ಕಾಸು ಕಟ್ಟಾಗ್ಬಿಡುತ್ತೇನೋ ನಮ್ಮ ಹತ್ರ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾರೆ ಅನಿಸುತ್ತೆ ಜನರು. ಹಾಗಾಗಿ ದಯವಿಟ್ಟು ನಮ್ಮ ವಿಡಿಯೋ ನೋಡಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಮಾಡಿ. ಇಲ್ಲ ಸರಿ ಅಂತನಾದರೂ ಹಾಕಿ, ತಪ್ಪು ಅಂತನಾದರೂ ಹಾಕಿ, ಅದರಲ್ಲಿ ಏನು ಬೇಜಾರಿಲ್ಲ. ತಪ್ಪಿದರೆ ತಿದ್ಕೋತೀವಿ, ಸರಿ ಇದ್ದರೆ ಖುಷಿಪಡ್ತೀವಿ. ಹಾಗಾಗಿ ಅದು ಆ ರೀತಿ ನೀವು ಒಂದು ಲೈಕ್ ಕೊಡೋದ್ರಿಂದ, ಒಂದು ಕಮೆಂಟ್ ಹಾಕೋದ್ರಿಂದ ನಮಗೂ ತುಂಬಾ ಖುಷಿ ಇರುತ್ತೆ. ಇದು ಸ್ಲೀವ್ಸ್ ಬಂದು ನಾವು ಈಗ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ಅದೇ ಮೇಲ್ಗಡೆ ಒಂದು 3-4 ಬಫ್ಫು, ಅದೇ ಓಲ್ಡ್ ಫ್ಯಾಷನ್ ಅಂತ ನಾನು ಆಗಲೇ ಹೇಳಿದೆ. ಅದೇ ಇವಾಗ ನ್ಯೂ ಫ್ಯಾಷನ್ ಆಗೈತೆ ಎಲ್ಲ. ಈಗ ಅದೇ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬ್ಲೌಸ್ಗೂ ಕೂಡ ಈ ರೀತಿ, ಲೆಹಂಗಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಸ್ಟಿಚ್ಚು. ಹಾಗಾಗಿ ಆ ಥರನೇ ನಾನು ಸ್ಲೀವ್ಸ್ಗೆ ಮೇಲ್ಗಡೆ ಒಂದು 3-4 ಬಫ್ ಕೊಡ್ತಾಯಿದ್ದೀನಿ. ನಂದು ವೀಡಿಯೋ ಬಂದು ಹತ್ತಿರದಿಂದ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಆ ರೀತಿ ಅಷ್ಟಾಗಿ ಬರ್ತಾಯಿಲ್ಲ ಅನಿಸುತ್ತೆ. ನೋಡಿ, ಈಗ ಈ ಕಡೆಯಿಂದ ಕಾಣಿಸ್ಲಿ ಅಂತಲೇ ಇನ್ನೊಂದು ಕಡೆಯಿಂದ ಇಟ್ಕೊಂಡಿದ್ದೀನಿ. ಹೀಗೆ ಸ್ಟಿಚ್ ಮಾಡಿ ಸ್ಲೀವ್ಸ್ಗೆ ಅವ್ರದ್ದು ಮುಖ ಅಂದರೆ 3/4ಗೆ ಬರೋಂಗೆ ಮಾಡಿರೋದು ಸ್ಲೀವ್ಸು. ಫುಲ್ಲು ಮುಂಗೈ ಗಂಟ ಅನ್ನೋದಾದರೆ ಸ್ವಲ್ಪ ಇದಾಯ್ತಿದೆ. ಹಾಫ್ ಇಡ್ಲಿ ಅಂತ ಅನ್ನೋದ್ರಿಂದ ಹಾಫ್ ಇಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿ ಬಂದಿದೆ. ಹೊಸ್ದಾಗಿ ಏನಾದರೂ ಕಲಿಬೇಕು, ನಾನು ಸ್ಟಿಚ್ ಮಾಡ್ತೀನಿ ಇದೇ ಥರ ಅಂತಂದರೆ ದಯವಿಟ್ಟು ಈ ರೀತಿ ಸೀರೆ ತೊಗೊಳಕ್ಕೆ ಹೋಗಬೇಡಿ. ಒಂದು ವೇಳೆ ಏನಾದರೂ ವೇಸ್ಟ್ ಪೀಸ್ಗಳಲ್ಲಿ ಸ್ಟಿಚ್ ಮಾಡಿ ನೀವು ತಿಳ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಸ್ಟಿಚ್ ಮಾಡಿ. ಸರಿ ಬಂತು ಅಂದರೆ ನಾನು ಅರ್ಧಂಬರ್ಧ ಟೈಲರಿಂಗ್ ಕಲ್ತಿದ್ದು, ಅರ್ಧಂಬರ್ಧದಲ್ಲಿ ನಾನು ನನ್ನ ಮಗನ ಪ್ರೆಗ್ನೆಂಟ್ ಆದೆ ಅಂತ ಸ್ಟಾಪ್ ಮಾಡಿಬಿಟ್ಟೆ. ಆಗ 20 ವರ್ಷದ ಹಿಂದೆ. ಇನ್ನು ಅರ್ಧಂಬರ್ಧ ಕಲ್ತು ಬಿಟ್ಟನಲ್ಲ, ಏನು ಮಾಡೋದಂದರೆ ಮನೇಲೂ ಕೂಡ ಮಿಷಿನ್ ಇರಲಿಲ್ಲ ನಾನು ಕಲಿಯೋಕ್ಕೆ. ಇನ್ನು ಅರ್ಧಂಬರ್ಧ ಕಲ್ತು ಬಿಟ್ಟಂಗಾಯಿತು. ಇನ್ನು ಅದೇನು ಕಲಿಯೋಕ್ಕಾಗಲ್ಲ. ಮತ್ತೆ ಮಿಷಿನ್ ಇದ್ದರೆ ಟ್ರೈ ಮಾಡ್ತಾ ಇರ್ಬೋದು, ಮಿಷಿನ್ನೇ ಇಲ್ಲಾಂದರೆ ನಾವು ಹೆಂಗೆ ಕಲಿಯೋಕ್ಕಾಗುತ್ತೆ ಅಂದಾಗೆ. ಆಮೇಲೆ ಪ್ರೆಗ್ನೆನ್ಸಿ ಎಲ್ಲ ಆಗಿ, ಅದೆಲ್ಲ ಡೆಲಿವರಿ ಎಲ್ಲ ಆಗಿ ಒಂದು 5 ಮಂತ್ ಆದಮೇಲೆ ನಮ್ಮಮ್ಮ ನನಗೆ ಮಿಷಿನ್ ತಗೊಂಡ್ರು. ಆ ಮಿಷಿನಿಂದ ನಮ್ಮ ಮನೆಯಲ್ಲೇ ಇನ್ನೂ ಕ್ಲಾಸ್ಗೆಲ್ಲೂ ಹೋಗಲಿಲ್ಲ, ಮನೇಲೇ ಕಲ್ತಿದ್ದೆ.
ಹಾಗೇನ ಅಂದರೆ ಆವಾಗ ನಮ್ಮ ಅಕ್ಕನ ಮಗಳು ಪಾಪು ಒಂದು 9 ತಿಂಗಳು 1 ವರ್ಷದ ಪಾಪು. ಆ ಪಾಪುಗೇ ನಾನು ನಮ್ಮ ಅಕ್ಕನ ಮಗಳು ಪಾಪುಗೆ ಹೊಲ್ದು ಈ ಬ್ಲೌಸ್ ಪೀಸಲ್ಲೆಲ್ಲ ಹಳೇದು ಬ್ಲೌಸ್ ಪೀಸು ಇರುತ್ತಲ್ಲ ಅದರಲ್ಲೆಲ್ಲ ಹೊಲ್ದು ನಾನು ಕಲ್ತ್ಕೊಂಡಿದ್ದು. ಹಾಗೆಯೇ ನಾನು ಯಾವುದೇ ಕ್ಲಾಸ್ಗೂ ಕೂಡ ಹೋಗಿರಲಿಲ್ಲ. ಏನಂದರೆ ನಾನು ಪ್ರೆಗ್ನೆನ್ಸಿಗೂ ಮುಂಚೆ ಹೋಗಿದ್ನಲ್ಲ, ಅದೇ ನಾನು ಕಲ್ತಿದ್ದು. ಅಂದರೆ ಆ ಒಂದು ಇದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಕಲ್ತಿದ್ದು. ನೋಡಿ, ಇದು ಡೋರಿ ಬಂದು ಇದು ನೋಡಿ, ಈ ರೀತಿ ಒಂದು 4 ಕುಚ್ಚು ಈ ರೀತಿ ಕುಚ್ಚು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಂದ್ಗಡೆ ಈ ರೀತಿ ಡೋರಿ ಹೊಲ್ಕೊತಾ ಇದ್ದೀನಿ. ಲಾಸ್ಟ್ ಫೈನಲಲ್ಲಿ ಕೆಳಗಡೆ ಬಂದು ಜಿಗ್ಜ್ಯಾಗ್ ಮಾಡ್ಕೋಬೇಕು ನಾವು ಅದಕ್ಕೆ, ಯಾಕಂದರೆ ಅಂಬ್ರೆಲ್ಲ ಇರುತ್ತಲ್ಲ, ಆದ್ದರಿಂದ ಅದನ್ನು ಜಿಗ್ಜ್ಯಾಗ್ ಮಾಡ್ಕೋಬೇಕು. ಮಾಮೂಲಿ ನೆರಿಗೆ ಇಟ್ಟು ಹೊಲಿಯೋದಾದರೆ ಅದಕ್ಕೆ ಕ್ಯಾನ್ವಾಸ್ ಬರುತ್ತೆ, ಒಂದು 2 ಇಂಚಷ್ಟು ಕ್ಯಾನ್ವಾಸ್ ಬರುತ್ತೆ. ಆ ಕ್ಯಾನ್ವಾಸ್ನೇ ಕೆಳಗಡೆ ಹಾಕಿ ಸುತ್ತಲೂ ಹೊಲಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು 4 ಕುಚ್ಚು ಹಾಕಿ ಇದನ್ನು ನೋಡಿ ಕಂಪ್ಲೀಟ್ ಮಾಡಿದೆ. ಇದು ಡೋರಿ ಈ ರೀತಿ ಇದ್ರೇ ಇದಕ್ಕೆ ಚೆಂದ. ಇದು ಫೈನಲಿ ಇದು ಸ್ಟಿಚ್ ಮಾಡಿದ್ರೆ ಆಯಿತು. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.